ಚಾಮರಾಜಪೇಟೆಯಲ್ಲಿ ಹೊಸ ಪೊಲೀಸ್ ಠಾಣೆಯನ್ನು ಉದ್ಘಾಟನೆ ಮಾಡಿದರು ಸಿದ್ದರಾಮಯ್ಯನವರು. ಚಾಮರಾಜಪೇಟೆ ಅಂದರೆ ಹೇಳಿ ಕೇಳಿ ಅವರ ಶಿಷ್ಯ ಜಮೀರ್ ಅವರ ಕ್ಷೇತ್ರ. ಜಮೀರ್ ಅವರ ಕ್ಷೇತ್ರದಲ್ಲಿ ಪೊಲೀಸ್ ಠಾಣೆ ಉದ್ಘಾಟನೆ ವೇಳೆ ಸಿದ್ದರಾಮಯ್ಯನವರು ಫುಲ್ ಖುಷಿಯಾಗಿದ್ದರು. 70mm ಸ್ಮೈಲ್ ಕೊಡ್ತಾಯಿದ್ರು. ಫುಲ್ ನಗನಗ್ತಾ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆ, ಡಾಕ್ಟರ್ ಜಿ. ಪರಮೇಶ್ವರ್ ಅವ್ರ ಜೊತೆ ಪೊಲೀಸ್ ಠಾಣೆಯನ್ನು ಉದ್ಘಾಟನೆ ಮಾಡಿದರು. ಹಾಗೆ ಸಂಚಾರಿ ಪೊಲೀಸ್ ಠಾಣೆಯನ್ನು ಕೂಡ ಉದ್ಘಾಟನೆಯನ್ನು ಮಾಡಿದರು. ತಮ್ಮ ಶಿಷ್ಯನಿಗೆ ಅವರ ಕ್ಷೇತ್ರಕ್ಕೆ ಈ ಪೊಲೀಸ್ ಠಾಣೆ, ಸಂಚಾರ ಪೊಲೀಸ್ ಠಾಣೆ ಉದ್ಘಾಟನೆ ಮಾಡಿದಂಥ ಖುಷಿ ಸಿದ್ದರಾಮಯ್ಯನವರಲ್ಲಿತ್ತು. ಹಾಗೆಯೇ ಡಿ.ಕೆ. ಶಿವಕುಮಾರ್ ಅವ್ರನ್ನೂ ಕೂಡ ಇಲ್ಲಿ ಜಮೀರ್ ಅಹಮದ್ ಖಾನ್ ತುಂಬ ಗೌರವದಿಂದ ಬರಮಾಡಿಕೊಂಡಿದ್ದು ವಿಶೇಷವಾಗಿತ್ತು. ಜಮೀರ್ ಅವರ ಮುಖದಲ್ಲಂತೂ ನಗೆ ಕುಣಿದಾಡ್ತಾ ಇತ್ತು ಅಂತ ಹೇಳ್ಬೋದು. ತಮ್ಮ ಕ್ಷೇತ್ರಕ್ಕೆ ಒಂದು ಹೊಸ ಕೊಡುಗೆಯನ್ನು ಕೊಟ್ಟ ಹಾಗೆ ಅವರು ಖುಷಿಯಾಗಿದ್ದರು. ಸದ್ಯ ಸರ್ಕಾರದ ಈ ಡಿನ್ನರ್ ಮೀಟಿಂಗ್ಗಳು ಎಲ್ಲ ಟೆನ್ಷನ್ಗಳು ನಡೀತಾ ಇರುವಾಗ ಒಂದಷ್ಟು ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಲ್ಲ ಅನ್ನುವ ಖುಷಿ ಇದೆ. ಯಾಕೆಂದರೆ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ, ಸರ್ಕಾರ ಯಾವುದೇ ರೀತಿಯ ಹಣವನ್ನು ರಸ್ತೆಗಳಿಗೆ ಅಥವಾ ಯಾವುದೇ ಮೂಲಭೂತ ಸೌಕರ್ಯಗಳಿಗೆ ನೀಡ್ತಾ ಇಲ್ಲ ಅನ್ನುವಂಥ ಆರೋಪದ ನಡುವೆನೇ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್, ಡಾಕ್ಟರ್ ಜಿ. ಪರಮೇಶ್ವರ್ ಜಮೀರ್ ಅವರ ಕ್ಷೇತ್ರದಲ್ಲಿ ಸಂಚಾರಿ ಹಾಗೆ ಪೊಲೀಸ್ ಠಾಣೆಯನ್ನು ಉದ್ಘಾಟನೆ ಮಾಡಿದ್ದು ಆ ಕಾರ್ಯಕ್ರಮ ವಿಶೇಷವಾಗಿತ್ತು. ತಮ್ಮ ಶಿಷ್ಯನಿಗೋಸ್ಕರ ಈ ಸಂಪೂರ್ಣ ಖುಷಿಯಿಂದ ಸಿದ್ದರಾಮಯ್ಯನವರು ಇಲ್ಲಿ ಬಂದಿದ್ದರು. ಅವರಿಷ್ಟು ನಗನಗ್ತಾ ತಿರುಗಾಡಿದ್ದು ಅಪರೂಪದಲ್ಲಿ ಅಪರೂಪದಂತಿತ್ತು. ಮುಂದೆ ಹಳೆ ಸ್ಟೇಷನ್ ನನ್ನ ಅನಿಸಿಕೆ ಬ್ರಿಟಿಷರು ಕಟ್ಟಿದ್ದಾರೆ. ಸೇಮ್ ಸ್ಪೇಸ್ನಲ್ಲಿ ಸರ್. ನಾವು ವೆಸ್ಟ್ ದೊಡ್ಡ ಸ್ಟೇಷನ್ ಮತ್ತು 2 ಸ್ಟೇಷನ್ ಇದೆ. ಲಾರ್ಡರ್ ಸ್ಟೇಷನ್ ಕೂಡ ಇದೆ ಮತ್ತು ಚಾಪ್ ಸ್ಟೇಷನ್ ಕೂಡ ಇದೆ. ಇದು ಲಾಕಪ್. ಆದರೆ ಸ್ಟ್ಯಾಂಡರ್ಡ್ ಫಿಕ್ಸ್ ಇದೆ ಸರ್. ಮೆಷಿನಿಂದ ಇನ್ಸ್ಪೆಕ್ಟರ್ ಯೂನಿಟ್ ಸರ್ ಅಲ್ಲಿ